ಮೇಡಮ್ ನಾನು ಅದಕ್ಕೆ ಒಂದು 30 ಸೆಕೆಂಡ್ ಕೊಡಿ, ನನಗೆ 30 ಸೆಕೆಂಡ್ ಕೊಡಿ. ನಾನು ಹೇಳಿದಿಷ್ಟೇ, ಒಂದು 100 ರೂಪಾಯಿ ಸಂಪಾದನೆ ಮಾಡಿದೀರಾ, ನಿಮ್ಮ ಹತ್ರ ಪ್ರಾಫಿಟ್ ಇದೆ ಅಂದ್ರೆ 22 ಕಟ್ಟಬೇಕು, ಇಲ್ಲ 30 ಕಟ್ಟಬೇಕು. ಅವ್ರು ಬರೋ ಮೊದಲೇ ಇದು ಸಾಮಾನ್ಯ ಮನುಷ್ಯನಿಗೆ ನಮ್ಮ ಒಂದು IT ಆಕ್ಟ್ ಏನಿದೆ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಯಾರು ಸಾವಿರಾರು ಕೋಟಿ ದುಡಿಯುವವರಿಗೆ ಇದು ಗೊತ್ತಿರುವಂತದ್ದು. ಇಷ್ಟು ಅಕೌಂಟ್ ಬಂದ್ರೆ ನಾವು ಇಷ್ಟು ಕೊಡ್ಬೇಕು ಅನ್ನೋದು ಇದು ನಾರ್ಮಲ್. ಅವ್ರು ಬರೋ ಮೊದಲೇ ಇದು ಅವರು IT ರೈಡ್ ಒಂದು ಆಗ್ಬೇಕು ಅಂದ್ರೆ, ಒಂದು ಸೆಕೆಂಡ್ ಬಿಡಿ, IT ರೈಡ್ ಒಂದು ಆಗ್ಬೇಕಂದ್ರೆ ಸಡನ್ ಆಗಿ ಯಾರೋ ಎಲೆಕ್ಷನ್ ದುಡ್ಡು ಕೇಳಿದ್ರು ಹೋಗಿ IT ರೈಡ್ ಮಾಡೋದಲ್ಲ. ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. IT ರೈಡ್ ಸುಮ್ಮನೆ ಬಂದು ರೈಡ್ ಅಂತ ಮಾಡೋಕ್ಕಾಗಲ್ಲ. ಅಥವಾ ಅವರು ಕಟ್ಟಿರಲ್ಲ, ಅಥವಾ ಅವ್ರಿಗೆ ನೋಟಿಸ್ ಬಂದಿರುತ್ತೆ, ಅವರಿಗೆ ವಿಶೇಷವಾದ ನೋಟಿಸ್ಗಳು, ಸ್ಪೆಷಲ್ ನೋಟಿಸ್ ಅಲ್ಲಿ ಕ್ಲೀನ್ ಆಗಿ ಇಷ್ಟು ಕಟ್ಟಿರ್ತಾರೆ, ಇಷ್ಟು ನಿಮ್ದು ಇನ್ಕಮ್ ಇದೆ, ನೀವು ಕಟ್ಟಿಲ್ಲ ಅನ್ನೋದಿದೆ. ನಾವು ನಾರ್ಮಲ್ ಆಗಿ ಹೇಳ್ತಾ ಇರೋದು, ನಾವು ಪರ್ಟಿಕ್ಯುಲರ್ ಕೇಸ್ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಇದು ನಡೀತಾ ಇರೋದು. ಈ ತರ ಇರುವಾಗ ಜಗತ್ತಿನಲ್ಲಿ ಅಥವಾ ನಮ್ಮ ಇಡೀ ದೇಶದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಯಾವತ್ತೂ IT ರೈಡಿಗೆ ಯಾರೂ ಈ ಥರ ಸುಸೈಡ್ ಮಾಡದ ಇತಿಹಾಸ ಇಲ್ಲ. ಅಥವಾ IT ರೈಡಲ್ಲಿ ಅಥವಾ ಅಲ್ಲಿ ಏನಾದರೂ ಒಳಗಡೆ ಅವ್ರು ಏನಾಗಿದೆ ನಮಗೆ ಗೊತ್ತಿಲ್ಲ. ಅವರೇ ಹೇಳಿದಂಗೆ, ನಾನೀಗ ಓದಿದಂಗೆ ಅವ್ರದ್ದು ಸೌಂಡ್ ಪ್ರೂಫ್ ಗ್ಲಾಸ್ ಅವರು ಹಾಕ್ಕೊಂಡಿದ್ರಂತೆ, 20 ನಿಮಿಷ ಯಾವ ಸೌಂಡು ಬಂದಿಲ್ಲ ಅಂತೆ. ಆಮೇಲೆ ಅವರು ಒಳಗೆ ಹೋಗಿದ್ದಾರೆ. ಏನಾಗಿದೆ ನಾವು ನೋಡಿ, ಕರ್ನಾಟಕದ ಪೊಲೀಸರು ಇದ್ದಾರೆ, ಅದನ್ನ ನೋಡಿ ಅವ್ರು ಏನಾದ್ರು ಕೊಡ್ತಾರ, ತನಿಖೆ ಆಗಿದೆ, ಅದಾದ್ಮೇಲೆ ಗೊತ್ತಿರುತ್ತೆ. ಅಥವಾ IT ರೈಡ್ ಯಾಕಾಗತ್ತೆ ಅವರೇನಾದ್ರೂ ಕೇಳಿ